ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕರ್ಮ ಇಸ್ ರಿಟರ್ನ್. ಕರ್ಮ ಈಸ್ ರಿಟರ್ನ್. ಕರ್ಮಫಲ ಯಾರ್ಯಾರಿಗೆ ಸುತ್ತಕೊಳ್ಳುತ್ತೆ, ಯಾರ್ಯಾರಿಗೆ ಯಾವ ಕರ್ಮ ಸುತ್ತಕೊಳ್ಳುತ್ತೆ ಅದು ಹೇಳೋಕೆ ಬರಲ್ಲ. ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ದೇವತೆಗಳಿಗೂ ಕರ್ಮ ಸುತ್ತಕೊಳ್ಳುತ್ತೆ. ದೇವತೆಗಳು ತಪ್ಪು ಮಾಡಿದ್ರು ಕೂಡ ಅವ್ರಿಗೂ ಕರ್ಮ ಸುತ್ತಕೊಳ್ಳುತ್ತೆ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ನೀವು ಕೇಳಿರ್ಬೋದು, ಧರ್ಮಸ್ಥಳ ಇವತ್ತು ಧರ್ಮಸ್ಥಳ ಆಗಿ ಉಳಿದಿಲ್ಲ, ಅಧರ್ಮ ಸ್ಥಳ ಆಗಿದೆ. ಏನಾಗಿದೆ? ಅಧರ್ಮ ಸ್ಥಳ ಆಗಿದೆ. ಇನ್ನು ತಿರುಪತಿ ದಶಾವತಾರ ಸ್ವರೂಪಿ ಶ್ರೀಮನ್ನಾರಾಯಣ ಏನೇನೋ ಅವತಾರಗಳು ತಾಳಿ ಯಾರ್ಯಾರೋ ರಾಕ್ಷಸರನ್ನ ಕೊಂದೆ ಅನ್ನೋ ಒಂದು ಅಭಿಮಾನ, ಗೌರವ ಆ ಶ್ರೀಮನ್ನಾರಾಯಣನಿಗಿತ್ತು, ಆತನ ಭಕ್ತರಿಗೂ ಇತ್ತು. ಆದರೆ ಶ್ರೀಮನ್ನಾರಾಯಣ ತಿರುಪತಿನೇ ವೈಕುಂಠ ಅಂತಾರೆ, ಧರ್ಮಸ್ಥಳನೇ ಕೈಲಾಸ ಅಂತಾರೆ. ಏನಂತಾರೆ? ಧರ್ಮಸ್ಥಳವನ್ನು ಕೈಲಾಸ ಅಂತಾರೆ, ತಿರುಪತಿಯನ್ನು ವೈಕುಂಠ ಅಂತಾರೆ. ಈಗ ವೈಕುಂಠನಲ್ಲಿ ಬುಡಬಡಿಕೆ ಅಲ್ಲಾಡ್ತಾ ಇಲ್ಲ, ಕೈಲಾಸದಲ್ಲೂ ಬುಡಬಡಿಕೆ ಅಲ್ಲಾಡ್ತಾ ಇಲ್ಲ. ಕೈಲಾಸ ಅಂದರೆ ಧರ್ಮಸ್ಥಳ, ಅಲ್ಲಿ ಬುಡಬಡಿಕೆ ನಿಂತೋಗಿದೆ ಅನ್ಕೊತೀನಿ. ವೈಕುಂಠ ಅಂದರೆ ಶಂಖನಾದ, ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಭಗವಾನನ ಶಂಖನಾದ, ಅದು ಕೂಡ ನಿಂತೋಗ್ಬಿಟ್ಟಿದೆ. ಆ ಥರ ಅನುಮಾನ ಬಂದ್ಬಿಟ್ಟಿದೆ ಎಲ್ಲರಿಗೂ, ಅದರಲ್ಲೂ ನನಗಂತೂ ತುಂಬ ಬಂದಿದೆ. ಈ ಹಂಗೆ ಅಂತ ಒಂದು ಸಾರಿ ಹೇಳ್ತೀನಿ ನೋಡಿ. ಕರ್ಮ ಈಸು ರಿಟರ್ನ್. ಕರ್ಮ ಸುತ್ಕೋಗ್ಬಿಟ್ಟಿದೆ ಆ ಶ್ರೀಮನ್ನಾರಾಯಣನಿಗೂ ಅಲ್ಲಿರೋ ಶಕ್ತಿಗಳಿಗೂ. ಅದು ತಿರುಪತಿ ವೈಕುಂಠ ಅನ್ನೋ ಪುಣ್ಯಕ್ಷೇತ್ರ ಅನಾದಿ ಕಾಲದಿಂದ ಒಳ್ಳೆ ಭಕ್ತಿ ಭಾವದಿಂದ ಭಕ್ತರು ಸಾಕಷ್ಟು ಭಕ್ತರು ಬಂದರು ತಿರುಪತಿಗೆ. ಮುಡಿ ಕೊಟ್ಟರು, ಪಂಗನಾಮ ಹಾಕ್ಕೊಂಡ್ರು, ದಕ್ಷಿಣೆ ಹಾಕಿದ್ರು, ಏನೇನೋ ಕೋರಿಕೆಗಳನ್ನು ಕೋರ್ಕೊಂಡ್ರು. ಅದರಲ್ಲಿ ಪ್ರಾಮಾಣಿಕ ಭಕ್ತರು ಇರ್ತಾರೆ, ನಿರ್ಮಲವಾದ ಅಂತಃಕರಣ ಶುದ್ಧಿ ಇರೋ ಭಕ್ತರು ಇರ್ತಾರೆ. ಕೆಲವರು ಸ್ವಾರ್ಥಕ್ಕಾಗಿ ಬರ್ತಾರೆ, ಕೆಲವರು ಸ್ವಾರ್ಥಕ್ಕಾಗಿ ಅಲ್ಲಿ ಸೇರ್ಕೋತಾರೆ, ಒಕ್ಕರ್ಸ್ಕೋತಾರೆ. ಪಾಪಿಗಳು, ನೀಚರು, ನಿಕೃಷ್ಟರು ಕೂಡ ಒಕ್ಕರ್ಸ್ಕೋತಾರೆ. ವೈಕುಂಠ ಅನ್ನೋ ಆ ತಿರುಪತಿನಲ್ಲಿ ಒಕ್ಕರ್ಸ್ಕೋತಾರೆ. ಅಲ್ಲಿ ವ್ಯಾಪಾರನೂ ಶುರು ಮಾಡ್ತಾರೆ. ವ್ಯಾಪಾರ ಶುರು ಮಾಡಿ 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 ಆ ಲಾಡು ಪವಿತ್ರವಾದ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ ಅವರ ಪ್ರಿಯವಾದ ಭೋಜನ, ಅದು ಅವರ ಸ್ವರೂಪ ಶಕ್ತಿ ಭೋಜನ, ಲಾಡು ಲಡ್ಡು. ಇಡೀ ವಿಶ್ವದಲ್ಲೇ ಪ್ರಖ್ಯಾತಿ ಶ್ರೀಮನ್ನಾರಾಯಣನ ವೈಕುಂಠ ಲಾಡು ಅದು. ಅಂಥ ಲಾಡುನಲ್ಲಿ ಅನ್ನಪೂರ್ಣೇಶ್ವರಿ ಶಕ್ತಿ, ಮಹಾ ಸುಗಂಧ ದ್ರವ್ಯ ಶಕ್ತಿ, ಬಹಳ ಸುವಾಸನಯುಕ್ತ ದ್ರಾಕ್ಷಿ, ಗೋಡಂಬಿ, ಲವಂಗ ಹಾಕಿ, ಇನ್ನೂ ಏನೇನೋ ಏಲಕ್ಕಿ ಹಾಕಿ, ಪವಿತ್ರವಾದ ಪರಿಶುದ್ಧವಾದ ಗೋಗಳ ತುಪ್ಪ ಹಾಕಿ ಮಾಡ್ತಕ್ಕಂಥ, ತುಪ್ಪ, ಬೆಣ್ಣೆ, ಹಾಲು ಹಾಕಿ ಮಾಡ್ತಕ್ಕಂಥ, ಇನ್ನೂ ಸಾಕಷ್ಟು ದ್ರವ್ಯಗಳನ್ನು ಹಾಕಿ ಮಾಡ್ತಕ್ಕಂಥ ಲಡ್ಡು ಲಾಡು ಪವಿತ್ರವಾದ ಪರಿಶುದ್ಧವಾದ ಒಂದು ಅಮೂಲ್ಯವಾದ ಪ್ರಸಾದ ಅಂತ ಭಕ್ತರು ಸ್ವೀಕಾರ ಮಾಡ್ತಾರೆ. ಆದರೆ ಅದೇ ಲಾಡುನಲ್ಲಿ ಇವತ್ತು ಗೋಗಳನ್ನು ಕಡಿದು, ಹಂದಿಯನ್ನು ಕಡಿದು, ಇನ್ನೇನನ್ನೋ ಪ್ರಾಣಿಗಳನ್ನು ಕಡಿದು, ಆ ಪ್ರಾಣಿಗಳ ಕೊಬ್ಬಿರುತ್ತಲ್ಲ, ಕೊಬ್ಬನ್ನು ಮಿಕ್ಸ್ ಮಾಡಿ ನೀಚರು, ನಿಷ್ಠರು, ಪಾಪಿಗಳು, ಅವ್ಯಾಕಿಗಳು, ಅಜ್ಞಾನಿಗಳು, ಸ್ವಾರ್ಥಿಗಳು ಇವತ್ತು ಲಾಡು ಲಡ್ಡು ಅದಕ್ಕೆ ತುಪ್ಪ ಬೇಕು, ಪವಿತ್ರವಾದ ತುಪ್ಪ ಬೇಕು. ಆದರೆ ಈ ಪಾಪಿಗಳು ಗೋಗಳ, ಹಂದಿಗಳ, ಪ್ರಾಣಿಗಳ ಕೊಬ್ಬನ್ನು ಸಪ್ಲೈ ಮಾಡಿ ವಂಚಿಸಿದ್ದಾರೆ. ಇದಕ್ಕೆ ಯಾರು ಕಾರಣರು? ಯಾಕೆ ಶ್ರೀಮನ್ನಾರಾಯಣ ಅಷ್ಟೊಂದು ಅವತಾರ ತಾಳ್ದ, ದಶಾವತಾರ ತಾಳ್ದ? ಎಂತೆಂಥ ಹಿರಣ್ಯಕಶ್ಯಪ, ಹಿರಣ್ಯಾಕ್ಷ, ರಾವಣಾಸುರ, ಕುಂಭಕರ್ಣ, ಆತ ಈತ ಇನ್ನೊಬ್ಬ ಮತ್ತೊಬ್ಬ ಅಂತ ರಾಕ್ಷಸರನ್ನ ಕೊಂದ ಶ್ರೀಮನ್ನಾರಾಯಣ ಹಾಗೂ ಅವರ ಟೀಮ್. ಆದರೆ ಇವತ್ತು ಅಲ್ಲಿ ಕೇಳೋರಿಲ್ಲ, ಮಾಡೋರಿಲ್ಲ. ತಿರುಪತಿನಲ್ಲಿ ಇವರು ಮೋಜು ಮಸ್ತಿ ಮಾಡಿ ಸಾಕಷ್ಟು ಭಕ್ತರಿಗೆ ವಂಚನೆ ಮಾಡಿದ್ರು. ಗೋಗಳ ತುಪ್ಪವನ್ನು ಸಪ್ಲೈ ಮಾಡಿ, ಹಂದಿ, ಕುರಿಗಳ, ಇನ್ನೊಂದು ಮತ್ತೊಂದು ಮೇಕೆಗಳ, ಯಾವ್ಯಾವುದೋ ದನಗಳ ಕೊಬ್ಬುಗಳನ್ನು ಸಪ್ಲೈ ಮಾಡಿ ಲಾಡು ಲಡ್ಡು ತಯಾರು ಮಾಡಲಿಕ್ಕೆ ಸಪ್ಲೈ ಮಾಡಿದ್ರು. ಪವಿತ್ರವಾದ ತುಪ್ಪನ ಸಪ್ಲೈ ಮಾಡಬೇಕಿತ್ತು. ಅಂಥದ್ದು ಇವರು ಮಾಂಸ, ಇನ್ನೊಂದು ಮತ್ತೊಂದು ಅದರ ತುಪ್ಪ, ಕೊಬ್ಬುಗಳ ಮಾಂಸದ ತುಪ್ಪಗಳನ್ನು ಸಪ್ಲೈ ಮಾಡಿ ಲಡ್ಡು ಲಾಡಿಗೆ ಹಾಕಿ, ಅದು ಸಾಕಷ್ಟು ಕೋಟ್ಯಾಂತರ ಭಕ್ತರಿಗೆ
ಅವ್ರು ತಿನ್ನೋ ಹಾಗೆ ಮಾಡಿ ಅವ್ರ ಶರೀರದಲ್ಲಿ ಜೀರ್ಣ ಆಗುವ ಹಾಗೆ ಮಾಡಿ ಅವ್ರ ಶರೀರದಲ್ಲಿರೋ ಕಬ್ಬಿನಲ್ಲಿ ಈ ಕಬ್ಬು ಬೆರ್ತು ಹೋಯ್ತು. ಇಂಥ ಪಾಪಿ ನೀಚ ನಿಕೃಷ್ಟರು ಇದ್ದಾರೆ ಅಂತ ನಾವು ಬೈಕೊಂತೀವಿ. ನಿಜ ಹೇಳ್ಬೇಕಂದ್ರೆ ಎಲ್ಲೋ ಒಬ್ಬ ಗುಹೆಯಲ್ಲಿ ಕೂತು ಒಬ್ಬ ತಪಸ್ವಿ ಹಳೆಯ ಕಾಲದಲ್ಲಿ ತಪಸ್ ಮಾಡ್ತಿರ್ತಾನೆ. ಎಲ್ಲೋ ಒಬ್ಬ ಶರಣನೋ ದಾಸನೋ ದೈವ ಭಕ್ತನೋ ಗುಹೆನಲ್ಲೋ ಕಾಡಿನಲ್ಲೋ ಯಾವುದೋ ತೋಟದ ಮನೆಯಲ್ಲೋ ಎಲ್ಲೋ ಒಂದು ಒಂಟಿಯಾಗಿ ಎಲ್ಲ ಮನೆಯ ಮಕ್ಕಳ ಮಂದಿಯನ್ನ ಬಿಟ್ಟು ಸುಖ ಸಂಪದಗಳನ್ನು ಬಿಟ್ಟು ಮೋಜು ಮಸ್ತಿಯನ್ನ ಬಿಟ್ಟು ಚಳಿ ಗಾಳಿ ಮಳೆ ಹಿಂದೆ ತಪಸ್ಸಾಧನೆ ಮಾಡ್ತಿರ್ತಾನೆ. ಆಧ್ಯಾತ್ಮಿಕ ಪರಂಪರೆ ಆಧ್ಯಾತ್ಮಿಕ ಸಂಸ್ಕೃತಿ ಸಂಸ್ಕಾರವನ್ನು ಈ ಜಗತ್ತಿಗೆ ಕೊಡ್ಲಿಕ್ಕಾಗಿ ಪಡ್ತಾ ಇರ್ತಾನೆ. ಕವನ ಬರಿತಾನೋ ಕವಿತಾ ಬರಿತಾನೋ ಪದ್ಯ ಬರಿತಾನೋ ಪಾಠ ಬರಿತಾನೋ ಗ್ರಂಥ ಬರಿತಾನೋ ಆತ ಒಟ್ಟಿನಲ್ಲಿ ತಪಸ್ವಿ. ಧರ್ಮ ಉಳಿಬೇಕು, ಧರ್ಮ ಬೆಳಿಬೇಕು, ಧರ್ಮನ ಎತ್ತಿ ಹಿಡಿಬೇಕು ಅಂತ ಪ್ರಯತ್ನ ಪಡ್ತಿರ್ತಾನೆ. ಆತನ ಉದ್ದೇಶ ಆತನ ಗುರಿ ಒಂದು ಪ್ರಾಜೆಕ್ಟ್ ವರ್ಕ್ ಆಗಿರ್ತದೆ, ಆತನದೇ ಆದ ಒಂದು ಪ್ರಾಜೆಕ್ಟು. ಆದರೆ ಅದಕ್ಕೆ ಸಹಾಯ ಮಾಡಬೇಕಾಗಿರೋದು ಇಂದ್ರಾದಿ ದೇವತೆಗಳು, ಸಚೇಂದ್ರಾದಿ ದೇವತೆಗಳು, ಋಷಿಮುನಿಗಳು. ಓಂ ಶ್ರೀ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ವಿಲ್ಲಿ ಮಾತಾ ದೇವಸೇನ ಮಾತೆಯವರೆಗೂ ಎಲ್ಲ ಮಾತಾ ಪಿತಾ ಪೂರ್ವ ಶಕ್ತಿ ಹಿತೈಷಿ ಬಂಧು ಮಿತ್ರ ಗುರು ಶಕ್ತಿ ದೇವತಾ ಶಕ್ತಿ ಸಹಾಯ ಮಾಡಬೇಕು. ಯಾರಿಗೆ? ಎಲ್ಲೋ ಒಂದು ಕಡೆ ಸುಖ ಸಂಪದಗಳನ್ನು ಬಿಟ್ಟು ತಪಸ್ಸಾಧನೆ ಮಾಡ್ತಾನಲ್ಲ ಅಂತ ಒಬ್ಬ ತಪಸ್ವಿಗೆ ಯೋಗಿಗೆ ಸಹಾಯ ಮಾಡ್ಬೇಕು. ಇವರು ಸಹಾಯ ಮಾಡದೆ ತಡ ಮಾಡ್ಕೊಂಡು ಉದಾಸೀನ ಮಾಡ್ಕೊಂಡು ಹೋದ್ರೆ ಆತನ ತಪಶಕ್ತಿ ಜ್ವಾಲೆ, ಆ ತಪಸ್ವಿಯ ಜ್ವಾಲೆ, ಆತನ ಕಷ್ಟ ನೋವು ಬಾಧೆ ಸಂಕಟದ ಉಸಿರು, ಆತನ ಕಷ್ಟದ ಉಸಿರು ಈ ದೇವತೆಗಳಿಗೆ ತಗಲಲ್ವಾ? ನೀವೇ ಹೇಳಿ. ತಗಲುತ್ತೆ. ಆಗ ಆತನ ತಪಸ್ಸಿನ ಜ್ವಾಲೆ ಆ ಧರ್ಮಸ್ಥಳನೂ ಸುಡುತ್ತೆ. ಒಳ್ಳೆ ಪವಿತ್ರವಾದ ಕೈಲಾಸದಂಥ ಧರ್ಮಸ್ಥಳ ಅಧರ್ಮಸ್ಥಳ ಆಗ್ಬಿಡುತ್ತೆ. ಬುರುಡೆ ಗಿರುಡೆ ಅನ್ಕೊಂಡು ಸಂಘ ಸಂಸ್ಥೆಗಳವರು ತಿಂತಾರೆ, ಮೆಕ್ತಾರೆ. ಅಲ್ಲಿ ಪೊಲೀಸವರು ಇನ್ನೊಬ್ರು ಮತ್ತೊಬ್ರು ಎಲ್ಲ ಮೆಕ್ತಾರೆ. ಆದರೆ ಪ್ರಾಮಾಣಿಕರು ಯಾರೋ ಇಬ್ಬರು ಅಷ್ಟೇ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ. ಎಲ್ಲ ಕಡೆ ಸಂಘ ಸಂಸ್ಥೆಗಳಲ್ಲಿ ಪ್ರಾಮಾಣಿಕರು, ಇನ್ನೆಲ್ಲ ಕಡೆ ಧರ್ಮದರ್ಶಿಗಳು ಇನ್ನೊಂದು ಮತ್ತೊಂದು ಯಾರೇ ಇರಲಿ ಪ್ರಾಮಾಣಿಕರು ಇಬ್ಬರಷ್ಟೇ. ಅದು ಲಕ್ಷಕ್ಕೆ ಕೋಟಿಗೆ ಇಬ್ಬರಷ್ಟೇ. ಇನ್ನೆಲ್ಲ ಇವರೇ. ಆದರೆ ಇವ್ರು ಮೆಕ್ಕೋದು, ಇವ್ರು ತಿನ್ನೋದು, ಇನ್ನೊಂದು ಮತ್ತೊಂದು ಮಾಡೋದು, ಯಾರೋ ಸಾದಾ ಪ್ರಾಣಿಗಳ ಬಾಯಿಗೆ ಒರೆಸ್ಬಿಡೋದು, ಇಂಥ ಕೆಲಸ ಮಾಡೋದು ಈ ಹವ್ಯಾಕಿಗಳು. ಗೊತ್ತಾಯ್ತಲ್ಲ? ಆದರೆ ನಾವು ಬೈಕೊಳ್ಳೋದು ಈ ಹವ್ಯಾಕಿಗಳು ಅಂತ, ಈ ಪಾಪಿಗಳು ಅಂತ, ಈ ನೀಚ ನಿಕೃಷ್ಟರು ಅಂತ. ನಿಜ ಹೇಳ್ಬೇಕಾದ್ರೆ ಸತ್ಯನೇ ಬೇರೆ ಇದೆ. ಅದೇನಪ್ಪ ಅಂದರೆ ಒಬ್ಬ ತಪಸ್ವಿ ತಪಸ್ ಮಾಡೋವಾಗ ಅವನಿಗೆ ಪರೀಕ್ಷೆಗಳನ್ನು ಒಡ್ಡಬೇಕು ದೇವತೆಗಳು, ಇನ್ನೊಬ್ಬರು ಮತ್ತೊಬ್ಬರು, ಈ ಪ್ರಕೃತಿ. ಅದು ತಪ್ಪಲ್ಲ. ಯಾಕಂದ್ರೆ ಅವನ್ನ ಪರೀಕ್ಷೆ ಮಾಡಿದಾಗ ಅವನು ಒಳ್ಳೆಯವನ ಕೆಟ್ಟವನ ಅಂತ ಗೊತ್ತಾಗುತ್ತೆ. ಓಕೆ, ಒಪ್ಕೊಳ್ತೀನಿ. ಆದರೆ ಪಾಪ ಒಂದು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ 10 ವರ್ಷ ಹೀಗೆ ಕಾಲಮಾನ ಸಾಗ್ತಾ ಇದೆ. ಅವನು ಕಷ್ಟಪಡ್ತಿದ್ದಾನೆ ಏಕಾಂಗಿಯಾಗಿ. ಅವನಿಗೆ ಸಹಾಯ ಮಾಡದೆ ಈ ದೇವತೆಗಳು, ಗುರುಗಳು, ಇನ್ನೊಬ್ಬರು ಮತ್ತೊಬ್ಬರು ಶಕ್ತಿ ಇರೋರು, ಮಹಾನ್ ಬಲಶಾಲಿಗಳು ಅನಿಸ್ಕೊಂಡವರು ಸಹಾಯ ಮಾಡದೆ ತಡ ಮಾಡಿದ್ರೆ ಏನಾಗುತ್ತೆ? ಇದೇ ಪರಿಸ್ಥಿತಿ ಬರುತ್ತೆ. ಯಾವುದಕ್ಕೆ? ಕೈಲಾಸಕ್ಕೆ, ವೈಕುಂಠಕ್ಕೆ, ದೇವಲೋಕಕ್ಕೆ, ಬ್ರಹ್ಮಲೋಕಕ್ಕೆ, ಇನ್ನೂ ಯಾವ್ಯಾವುದೋ ಇದಾವಲ್ಲ, ಅವೆಲ್ಲವೂ ದುರ್ಗತಿನೇ ಬರೋದು, ಸುಟ್ಟೋಗ್ತವೆ ಅವನ ತಪಸ್ಸಿನ ಜಾಲಗೆ. ಅದೇ ಆಗಿದ್ದು ಇಲ್ಲಿ. ಇವತ್ತು ತಿರುಪತಿನಲ್ಲಿ ಅಡಿಕೆಗೆ ಹೋಗಿದ್ದು ಮಾನ ಆನೆ ಕೊಟ್ಟರು ಬರಲ್ಲ ಅನ್ನೋ ಪರಿಸ್ಥಿತಿ. ಹಾಗೆ ಧರ್ಮಸ್ಥಳದಲ್ಲಿ ಅಡಿಕೆಗೆ ಹೋಗಿದ್ದು ಮಾನ ಆನೆ ಕೊಟ್ಟರು ಬರಲ್ಲ ಅನ್ನೋ ಥರ ಅಲ್ವಾ? ಗಾದೆ ಇದೆ ಅಲ್ವಾ? ಹಾಗೆ ಮಂಜುನಾಥ ಸ್ವಾಮಿ ಧರ್ಮಜ್ಯೋತಿ ಮಂಜುನಾಥ ಸ್ವಾಮಿ, ಪಂಜುರ್ಲಿ ಹಣ್ಣಪ್ಪ, ಕೊರಗಜ್ಜ ಇತ್ಯಾದಿ ಅಷ್ಟನಾಗ ಅಷ್ಟರುದ್ರ ಅಷ್ಟಭೈರವರು ರಕ್ಷಣೆ ಮಾಡಬೇಕು. ಆದರೆ ಇವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ, ಯಾವಾಗ ಕಣ್ ತೆರಿತಾರೋ, ಯಾವಾಗ ಜ್ಞಾನೋದಯ ಆಗುತ್ತೋ ಇವ್ರಿಗೆಲ್ಲ ಗೊತ್ತಿಲ್ಲ. ಆದರೆ ಧರ್ಮಸ್ಥಳ ಅಂತೂ ಎಗ್ಗೊಟ್ಕೊಂಡು ಹೋಗಿದೆ, ಡಸ್ಟ್ಬಿನ್ನಲ್ಲಿ ಬಿದ್ದಿದೆ. ಹಾಗೆ ತಿರುಪ್ತಿನೂ ಈಗ ಬಿದ್ದೋಗಿದೆ ಡಸ್ಟ್ಬಿನ್ನಲ್ಲಿ. ಕಾರಣ ನೂರಾರು ಸಾವಿರಾರು ಲಕ್ಷಾಂತರ ಮಂದಿ ಭಕ್ತರು ದನದ ಕೊಬ್ಬು, ಇನ್ನೊಂದು ಕೊಬ್ಬು, ಮತ್ತೊಂದು ಕೊಬ್ಬು ಆ ಲಡ್ಡುನಲ್ಲಿ ತಿಂದಿದ್ದಾರೆ. ಪಾಪ ಅವ್ರದ್ದು ಏನು ತಪ್ಪಿದೆ ಭಕ್ತರದು? ತಿನ್ನಿಸ್ದವ್ರು ಯಾರು? ಉಣಿಸ್ದೇವ್ರು ಯಾರು? ಇದನ್ನು ಕಣ್ಣಾರನೇ ನೋಡ್ದವ್ರು ಆ ದರ್ಶನಿ ಆ ಟೀಮ್ ಅಲ್ವಾ? ಆ ದೇವತೆಗಳಲ್ವಾ? ಆ ಮಹಾನ್ ಅನಿಸ್ಕೊಂಡು ಗುರುಗಳಲ್ವಾ? ಅವ್ರಿಗೆಲ್ಲ ದಿವ್ಯಜ್ಞಾನ ಇಲ್ವಾ? ದಿವ್ಯದೃಷ್ಟಿ ಇಲ್ವಾ? ಅವರು ಲಾಸ್ಟ್ಗೆ ನೋಡ್ಕೊಂಡೇ ಸುಮ್ಮನೆ ಕೂತ್ಬಿಟ್ರಲ್ಲ. ಆ ಲಡ್ಡುನಲ್ಲಿ ದನದ ಕೊಬ್ಬು ಬೆರೆಸ್ತಾರ, ಹಂದಿ ಕೊಬ್ಬು ಬೆರೆಸ್ತಾರ, ಇನ್ನೊಂದು ಕೊಬ್ಬು ಬೆರೆಸ್ತಾರ, ಅವ್ರಿಗೆ ಗೊತ್ತಿಲ್ವಾ?
ಗೊತ್ತಿದ್ದು ಸುಮ್ಮನೆ ಇದ್ರ ಹಂಗಾದ್ರೆ ಕರ್ಮ ಇಸ್ ರಿಟರ್ನ್ ಆಗ್ಲೇಬೇಕಲ್ವ. ಅದಕ್ಕೆ ತಿರುಪ್ತಿ ಆ ಕೇಸು ಈಗ ಕೋರ್ಟಲ್ಲಿದೆ, CBIನವರು ಕೋರ್ಟ್ಗೆ ಹಾಕಿದ್ದಾರೆ. ಈಗ ಸದ್ಯಕ್ಕೆ ಆರೋಪ ಅಷ್ಟೇ. ಅದು ಅಪರಾಧ ಯಾರ್ಯಾರು ಮಾಡಿದ್ದಾರೆ ಅಪರಾಧಿಗಳು ಅವರಿಗೆ ತಕ್ಕ ದಂಡನೆ ಆಗುತ್ತೆ. ಮಾಡಿದ್ದುಣ್ಣ ಮಾರಾಯ, ಉಪ್ಪು ತಿಂದ ಅವ್ರು ನೀರು ಕುಡಿಲೇಬೇಕು. ಕರ್ಮ ಇಸ್ ರಿಟರ್ನ್. ಇಲ್ಲಿ ಯಾರ್ಯಾರು ಕರ್ಮ ಒಕ್ಕರ್ಸ್ಕೊಂಡಿದ್ಯೋ ಗೊತ್ತಿಲ್ಲ. ಮನುಷ್ಯರಿಗೆ ಅಷ್ಟೇ ಅಲ್ಲ, ದೇವತೆಗಳಿಗೂ ಒಕ್ಕರ್ಸ್ಕೊಂಡಿದ್ಯೋ, ಗುರುಗಳಿಗೂ ಒಕ್ಕರ್ಸ್ಕೊಂಡಿದ್ಯೋ ಗೊತ್ತಿಲ್ಲ. ಆದರೆ ಧರ್ಮಸ್ಥಳ ಅಂತೂ ನಾಶ ಆಗೋಯ್ತು, ತಿರುಪ್ತಿನೂ ಈಗ ನಾಶ ಆಗೋಗಿದೆ. ಅಲ್ಲೇನೂ ಇಲ್ಲ, ಅಲ್ಲಾಡ್ಸೋಕ್ಕೆ ಬುಡಬಡಿಕೆ ಅನ್ನೋ ಥರ ಆಗೋಗಿದೆ. ಗೊತ್ತಾಯ್ತಲ್ಲ. ಅದನ್ನು ಸರಿ ಮಾಡಬೇಕಾದ್ರೆ ಯಾರೋ ಒಬ್ಬ ತಪಸ್ವಿ ಎಲ್ಲೋ ಒಂದು ಕಡೆ ತಪಸ್ಸು ಮಾಡ್ತಿರ್ತಾನೆ. ಅವನು ಜಾಲೆಯಿಂದ ಇವತ್ತಿದೆಲ್ಲ ಆಗಿದೆ, ತಪಸ್ಸಿನ ಜಾಲೆಯಿಂದ. ಕರ್ಮ ಇಸ್ ರಿಟರ್ನ್ ಎಲ್ಲರಿಗೂ ಸುತ್ಕೊಂಡಿದೆ. ಆದರೆ ಈಗಲಾದರೂ ಆ ದೇವತೆಗಳು ಎಚ್ಚೆತ್ಕೋಬೇಕು, ಆ ದೇವತೆಗಳ ಟೀಮ್ ಎಚ್ಚೆತ್ಕೊಳ್ಬೇಕು ಅಂತ ನನ್ನ ಮನವಿ, ಪ್ರಾರ್ಥನೆ. ದೇವತೆಗಳು ಎಚ್ಚೆತ್ಕೊಳ್ದೆ ಹೋದ್ರೆ, ಋಷಿಮುನಿಗಳು ಎಚ್ಚೆತ್ಕೊಳ್ದೆ ಹೋದ್ರೆ ಇನ್ನು ಈ ಜಗತ್ತಿನ ಕತೆ ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಜಗತ್ತಿನ ಕತೆ ಅಷ್ಟೇ ಅಂತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ನೀವು ಎಚ್ಚರಿಕೆ ಅಂದಿರಿ, ಒಳ್ಳೆ ಕೆಲಸಗಳು ಮಾಡಿ, ಧರ್ಮನ ಉಳಿಸ್ಲಿಕ್ಕೆ, ಸಂಸ್ಕೃತಿನ ಉಳಿಸ್ಲಿಕ್ಕೆ, ಅದರಲ್ಲೂ ಹಿಂದೂ ಧರ್ಮನ ಉಳಿಸ್ಲಿಕ್ಕೆ, ಸಂಸ್ಕೃತಿನ ಉಳಿಸ್ಲಿಕ್ಕೆ, ಸಂಸ್ಕಾರವನ್ನು ಉಳಿಸ್ಲಿಕ್ಕೆ ನೀವೆಲ್ಲರೂ ಪ್ರಯತ್ನ ಪಡ್ತೀರಾ ಅನ್ನೋ ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದಗಳು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗಗಳು ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಧರ್ಮಸ್ಥಳದ ಬಗ್ಗೆ, ತಿರುಪತಿ ಬಗ್ಗೆ ತಿಳ್ಕೊಳ್ಳಿ. ಅಲ್ಲೇನೆಲ್ಲ ಲಡ್ಡು ಬಗ್ಗೆ ನಡೀತು, ಇಲ್ಲೇನೆಲ್ಲ ಬುರುಡೆ ಬಗ್ಗೆ ನಡೀತು ಅನ್ನೋದು ಸರಿಯಾಗಿ ತಿಳ್ಕೊಳ್ಳಿ. ಕೆಲವರು ಸುಮ್ಮನೆ ಕಾಮೆಂಟ್ ಮಾಡ್ತಾರೆ, ಏನೇನೋ ಆಲೋಚನೆ ಮಾಡಿಬಿಡ್ತಾರೆ. ಹಂಗೆಲ್ಲ ಮಾಡಬೇಡಿ. ಈ ವಿಡಿಯೋ ಪೂರ್ತಿ ನೋಡಿದ್ದೀರಾ? ಧರ್ಮಸ್ಥಳದ ಏನು ಕತೆ ನ್ಯೂಸ್ಗಳಲ್ಲಿ ಇನ್ನೂ ಏನೇನೋ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಹಾಗೆ ತಿರುಪ್ತಿದು ಇನ್ನೂ ಏನೇನೋ ಗೊತ್ತಿಲ್ಲ ಅಂದರೆ ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳಿ. ಆಮೇಲೆ ಏನಾದರೂ ಕಾಮೆಂಟ್ ಮಾಡೋದಿದ್ರೆ ಮಾಡಿ. ಗೊತ್ತಾಯ್ತಲ್ಲ? ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ದೇವತೆಗಳು ಎಚ್ಚೆತ್ತುಕೊಳ್ಳಿ, ಧರ್ಮನ ಉಳಿಸ್ಲಿಕ್ಕೆ ಸಹಾಯ ಮಾಡಲಿ. ಯಾರೋ ಒಬ್ಬ ತಪಸ್ವಿ ತಪಸ್ಸು ಮಾಡ್ತಿದ್ದಾನಲ್ಲ ಅವನಿಗೆ. ಇಷ್ಟು ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾಗಸೃಷ್ಟಿ 2012 ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಓಮಾಸ್ ಚಾನಲ್ಸ್ 2012 ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎರಡೂ ಚಾನಲಲ್ಲಿ ವೀಡಿಯೋಗಳು ನೋಡಿ. ನಿಮ್ಗೊಳ್ಳೇದಾಗಲಿ, ನಿಮ್ಮನ್ನು ನಮ್ದವ್ರಿಗೆ ಒಳ್ಳೇದಾಗಲಿ, ಒಳ್ಳೆಯವ್ರಿಗೆ ಯಾವಾಗ ಒಳ್ಳೇದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.